ಒಂದು ಮಹಿಳೆ ಮೇಲೆ ಅನ್ಯಾಯ ಆದ್ರ ಇದು ಅನ್ಯಾಯ ಯಾಕೆ ಆಗ್ತಾ ಇದೆ ಪದೇ ಪದೇ ಅಂದ್ರೆ ಇದು ಸರ್ಕಾರಕ್ಕೆ ನೇರ ಹೊಣೆ. ಸರ್ಕಾರದ ನಿರ್ಲಕ್ಷ್ಯತನದಿಂದ ದಿನಕ್ಕೆ ಮಹಿಳೆಯರ ಮೇಲೆ ಅನ್ಯಾಯ ಹೆಚ್ಚಾಗ್ತಾ ಇದೆ. ಯಾಕೆ ಸರ್ಕಾರದವರು ಸುಮ್ ಕೂತಾರಂದ್ರೆ ಅನ್ಯಾಯ ಆಗ್ತಿರೋದು ಬಡವ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದೆ ವಿನಃ ಯಾವುದೇ ರಾಜಕಾರಣಿಯವರ ಮಕ್ಕಳ ಮೇಲೆ ಅನ್ಯಾಯ ಆಗ್ತಾ ಇಲ್ಲ. ಎಲ್ಲಿಯವರೆಗೂ ನೀವು ಬಡವರ ಮಕ್ಕಳ ಮೇಲೆ ಅನ್ಯಾಯ ಮಾಡ್ತಿರಲ್ಲ ಅಲ್ಲಿ ತನಕ ಯಾವ ಶಾಸಕರು, ಯಾವ ಮಿನಿಸ್ಟ್ರಿಗಳು, ಯಾವ ಎಂಎಲ್ಎಗಳು ರೋಡಿಗೆ ಬರುವುದಿಲ್ಲ. ಅವ್ರ ಮಕ್ಕಳಿಗೆ ಮಾಡಿದಾಗ ಮಾತ್ರ ಅನ್ಯಾಯ, ಬಡವ್ರ ಮಕ್ಕಳಿಗೆ ಮಾಡಿದಾಗ ಮಾತ್ರ ಅದು ಅನ್ಯಾಯ ಅಲ್ಲ. ನೀವು ಆ ರೀತಿಯಾಗಿ ನೀವು ಅನ್ಯಾಯ ಬರಲ್ಲ, ಇವತ್ತು ರೋಡಿಗೆ ಬರಲ್ಲ. ಮತ್ತು ನೀವು ಓಟ್ ಕೇಳಕ್ಕೆ ಯಾಕೆ ಬಡವ್ರ ಮನೆಗೆ ಬರ್ತೀರಿ, ಓಟ್ ಕೇಳಕ್ಕೆ ಯಾಕೆ ಬೀದಿ ಇಳಿತೀರಿ, ಓಟ್ ಕೇಳಕ್ಕೆ ನೀವು ಎಲೆಕ್ಷನ್ ಸೀಟ್ ಕೊಡ್ಲಿಕ್ಕೆ ಯಾಕೆ ನಮ್ಮ ಹತ್ರ ಭಿಕ್ಷಾ ಬೇಡ್ತೀರಿ? ನೀವು ಭಿಕ್ಷಾ ಬೇಡ ಬಿಟ್ಟು ನೀವು ಒಬ್ಬನೇ ಎಮ್ಎಲ್ಎ ಆಗೋದು ಅವ್ರು ಗಂಡಸ ಅಂತೀವಿ. ಅದು ಬಿಟ್ಟು ಜನರಲ್ಲಿಂದ ಓಟ್ ತಗೊಂಡು ಒಂದು ಸೀಟಿಗೆ ಕೂತು ಎಂಎಲ್ಎ ಎಂಪಿ ಆಗಿ ಸಚಿವ ಸಂಪುಟ ಆಗಿ ನೀ ಅಧಿಕಾರ ಚಲಾಯಿಸ್ತೀಯಲ್ಲ, ಅದು ಅಧಿಕಾರ ಅಲ್ಲ. ನೀವು ಅಧಿಕಾರ ಯೂಸ್ ಮಾಡ್ಕೊಳಕ್ ಬರ್ತಾ ಇಲ್ಲ. ಇವತ್ತಿನ ದಿನ ಅಧಿಕಾರ ಕೊಟ್ಟಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಲೋ ಹೇಳಿಕೊಟ್ಟಾರ, ಎಲ್ಲರಿಗೂ ಒಂದೇ ರೀತಿ ನೋಡ್ಬೇಕು, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಲಾರ್ದ ಶಿಕ್ಷೆ ತಡಿಬೇಕು ಅಂತ ಹೇಳ್ತಾರ. ಆದ್ರೆ ನೀವು ಯಾವುದು ಮಾಡ್ಲತ್ತಿಲ್ಲ. ಇವತ್ತಿನ ದಿನ ಎಲ್ಲಾ ಶಾಸಕರು ಬಳಿ ಶಾಸ್ತ್ರ ಮಾಡ್ತಾ ಇದಿರ್ಬೇಕು, ಮನ್ಯಾಗ ಬಳಿ ಹಾಕೊಂಡ್ ಕೂತಾರ. ಅವರು ಹೆಣ್ಮಕ್ಳು ಗಂಡಸರಾಗಿ ರೋಡಿಗೆ ಇಳಿದೀವಿ, ಶಾಸಕರು ಬಳಿ ಹಾಕೊಂಡು ಮನೆ ಕೂತು ಎಂಜಾಯ್ ಮಾಡ್ಲಿತ್ತಾರ. ಅವರು ಮಕ್ಕಳ ನೀವು ಬಳಿ ಹಾಕೊಂಡು ಆಟ ಆಡಬೇಡ್ರಿ, ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ರಿ. ಇವತ್ತು ಹೆಣ್ಣಿಗೆ ಅನ್ಯಾಯ ಆಗದ. ನಿನ್ನ ತಾಯಿ ಕೂಡ ಒಂದು ಹೆಣ್ಣು, ನಿನ್ನ ಮಡದಿ ಕೂಡ ಒಂದು ಹೆಣ್ಣು, ನಿನ್ನ ಮಗಳು ಕೂಡ ಒಂದು ಹೆಣ್ಣು. ಬಡವ್ರ ಮಕ್ಕಳಿಗೆ ಅನ್ಯಾಯ ಆದಾಗ ನೀ ಧ್ವನಿ ಎತ್ತಲಿಲ್ಲ, ನಿನ್ನ ಅಧಿಕಾರ ದರ್ಪ ತೋರಿಸಲಿಲ್ಲ ಅಂದ್ರೆ ನಿನ್ನ ಕುಂತಿರೋ ಚೇರಿಗೆ ಯಾವ ಬೆಲೆನೂ ಇರಲ್ಲ. ಯಾರು ನಿನಗ ಆ ಸೀಟ್ ಕೊಟ್ಟಿರ್ತಾರ ಅವರೇ ಹೊತ್ತು ನಿನಗ ಆ ಸೀಟ್ ಲಿಂದ ತಳ ಇಳಿಸ್ತಾರ. ಆ ಸೀಟಿಂದ ಕೆಳಗಿಳಿಯೋಕೆ ಮುಂಚೆ ಎಚ್ಚೆತ್ತುಕೊಳ್ಳಿ ಶಾಸಕರೇ, ಸಚಿವರೇ, ಜನರೇ. ಈಗಾಗಲೇ ಅರ್ಥ ಮಾಡ್ಕೋರಿ, ನೀವು ಯಾರಿಗೆ ಓಟ್ ಹಾಕಿ ಯಾರಿಗೆ ಜೈಕಾರ ಹಾಕಿ ಮ್ಯಾಲ ನಿಂದಿರ್ತೀರ ಅನ್ನೋದು. ಇವತ್ತ ಪೊಲೀಸ್ ಇಲಾಖೆದವ್ರಿಗೆ ಭಯಂಗಿಲ್ಲ. ಯಾಕಂದ್ರೆ ಪೊಲೀಸ್ ಇಲಾಖೆದವರಿಗೂ ಮ್ಯಾಗಿಂದ ಪ್ರೆಷರ್ ಬರ್ತದ, ಅವ್ರಿಗೂ ಒತ್ತಡಗಳವ. ಅವ್ರ ಮನಸ್ಸು ಬಿಟ್ಟು ಹೇಳ್ಕೊಳಕತ್ತಿಲ್ಲ. ಯಾಕಂದ್ರೆ ಅವರು ಕುಂತ ಅವ್ರಿಗೂ ಕೂಡ ಬಾಯಿ ಮುಚ್ಚಿಸ್ಯಾರ. ನೀವು ಹಿಂಗ ಮಾಡಬೇಡ್ರಿ ಸಚಿವರೇ, ಸಂಪುಟದರೇ. ಸಿದ್ದರಾಮಯ್ಯ ಅವ್ರ ಕೇಳಿಸ್ಕೋರಿ, ಬೆಂಗಳೂರಿಗೆ ಬಂದು ಮುಟ್ಲತ್ತಿರ್ಬೇಕು ನನ್ನ ಮಾತ. ಇವತ್ತು ನನಗೆ ಫೋನ್ ಬರ್ತದ ಗುಲ್ಬರ್ಗದಾಗ ಇರ್ಬೇಕಂತ ಏನಿಲ್ಲ ಅಂತ ಹೇಳಿ. ಈಗ ಯಾವ ಫೋನ್ ಮಾಡಿದ್ರು ನನಗೆ ಏನು ಅಳವಡಿಸಕ್ಕಾಗಲ್ಲ. ನನ್ನ ಜೊತೆ ಇಷ್ಟು ಜನ ಹಿಂದೂ ಜನರ ನಾನು ಎಷ್ಟು ನಿಲ್ಲತ್ತೀನಿ. ನೀವು ಅನ್ಯಾಯ ಮಾಡಿದವ್ರಿಗೆ ಜೈಲ್ನಾಗ ಇಟ್ಕೊಂಡು ಬಿರಿಯಾನಿ ಚೌಚೌಬಾತ್ ಊಟ ಮಾಡ್ಸೋದ್ ಬಿಟ್ಟು ಅವ್ರಿಗೆ ಒಳ್ಳೆ ನ್ಯಾಯ ಕೊಟ್ರಿ. ಅವ್ರಿಗೆ ಗುಂಡಿಟ್ಟು ಕೊಲ್ರಿ, ಗಡಿಪಾರು ಮಾಡ್ರಿ. ಇವತ್ತು ಮಣಿಕಂಠ ಆಟಾಡೋರಿಗೆ ಗಡಿಪಾರು ಮಾಡಿದ್ರಲ್ಲ, ಹಂಗ ಹಲ್ಕಟ್ ಕೆಲಸ ಮಾಡಿದವ್ರಿಗೆ ಯಾಕೆ ಬಿರಿಯಾನಿ ಕೊಟ್ಟು ಊಟ ಮಾಡಿಸ್ಲತ್ತೀರಿ? ಅವ್ರಿಗೂ ಅವ್ರಿಗೆ ಸೀಟ್ ಕೊಟ್ಟು ಹೊರ ಹಾಕ್ರಿ, ಅವ್ರಿಗೂ ಜೈಲಾಗ ಗುಂಡೆ ಇಟ್ಟಿಟ್ಟು ಕೊಲ್ರಿ. ನಿಮ್ಮ ಕೈಗೆ ಆಗಲಾಗ್ಯದ ಅಂದ್ರೆ ಇವತ್ತು ನಾವು ಹೆಣ್ಮಕ್ಳು ಬಂದಿವಲ್ಲ, ಹೆಣ್ಮಕ್ಳಿಂದ ಬಳಿ ಹಾಕೊಂಡು ಹಿಂದ್ ಬರ್ರಿ, ನಾವು ಮುಂದೆ ಯಾಕ್ರಿ ಯಾಕ ನೋಡು ನಮ್ ಯಾಕೆ ಅವ್ರ ಮುಂದೆ ಬರ್ಲಾಗ್ಯಾರಂದ್ರೆ ಭಯ ಆಗ್ತದ. ಹೆಣ್ಮಕ್ಳು ಹಿಂದ್ ಬೆನ್ ಹತ್ರಿ, ನಿಮ್ಗೆ ಆಗಲಾಗ್ಯದಂದ್ರ ನಾವು ಚಂದ ಬಳಿ ಶಾಸ್ತ್ರ ಮಾಡೀವಿ. ಈಗ ಎಲ್ಲಾ ಗಂಡ್ಸ್ ಮಕ್ಳಿಗೆ ಬಳಿ ಹಾಕ. ನಮ್ಮ ಹಿಂದೂ ಮಕ್ಕಳೇ, ನಮ್ಮ ಎಂಎಲ್ಎ ಮಕ್ಕಳೇ, ಎಂಪಿಗಳೇ ಇವತ್ತು ಮನೆಗೆ ಕುಂತಾರ. ರೋಡಿಗೆ ಬರ್ರು, ಹೆಣ್ಮಕ್ಳು ರೋಡಿಗೆ ಇಳಿದಾರ. ನಿಮಗೇನು ಹೋಗೋದು ಬಂದದ? ಎಲೆಕ್ಷನ್ ಟೈಮಿಗೆ ಮನೆ ಹೋಗ್ತೀರಿ, ಗುಡಿಸಲು ಹೋಗ್ತೀರಿ, ಕಾಲು ಬೀಳ್ತೀರಿ, ನಮಸ್ಕಾರ ಮಾಡ್ತೀರಿ, ಉರು ಸೇವೆ ಮಾಡ್ತೀರಿ, ಎಲ್ಲಾ ಮಾಡ್ತೀರಿ. ಅವ್ನ ಹೆಣ್ಣಿಗೆ ಅವಮಾನ ಆದಾಗ ನಿಮಗೆ ರೋಡಿಗೆ ಇಳಕ್ ಆಗಲ್ಲ ಅಂದ್ರೆ ನಿಮ್ಮಂತ ನಾಲಾಯಕರಿಗೆ ನಾಯಕ ಅನ್ನೋಕ್ಕೂ ಲಾಯಕ್ ಇಲ್ಲ. ಇವತ್ತು ನಿಮ್ಮ ಮಕ್ಕಳಿಗೆ ಟಾರ್ಗೆಟ್ ಮಾಡಿದಾಗ ನೀವು ರೋಡಿಗೆ ಬರ್ತೀರಲ್ಲ, ಅವಾಗ ನಾವು ಮನೆಗೆ ಕೂಡ್ತೀವಿ ಮಕ್ಕಳೇ. ಇವತ್ತು ಯಾವುದೇ ಹೆಣ್ಣಿಗಾಗ್ಲಿ, ಯಾವುದೇ ಧರ್ಮಕ್ಕಾಗ್ಲಿ, ಯಾವುದೇ ಸಮಾಜಕ್ಕಾಗ್ಲಿ, ಯಾವುದೇ ಪಕ್ಷಕ್ಕಾಗ್ಲಿ ನಾವಿಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅಂತ ಪಕ್ಷ ಮಾಡ್ಲತ್ತಿಲ್ಲ. ಒಂದು ಹೆಣ್ಣಿಗೆ ಅವಮಾನ ಆಗದಂತ ಬಂದಿರ್ತೀವಿ. ಎಲ್ಲರೂ ಮಹಿಳಾ ಹರಿತ ರಕ್ತ ಒಂದೇ, ಧರ್ಮ ಎರಡೇ, ಒಂದು ಹೆಣ್ಣು ಒಂದು ಗಂಡು, ಜಾತಿ ಕೂಡ ಎರಡೇ, ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ. ಇಲ್ಲಿ ಪ್ರಾಣಿಗಳಿಗಿದ್ದಂತಹ ಮನುಷ್ಯತ್ವ ಮನುಷ್ಯರಿಗಿಲ್ಲ. ದಯವಿಟ್ಟು ನೋಡ್ರಿ, ಇನ್ನಾದ್ರೂ ಎಚ್ಚೆತ್ತುಕೊಳ್ರಿ. ಸಮಾಜ ಬಾಂಧವರಲ್ಲಿ ಮನವಿ, ಮುಂದಿನ ದಿನಗಳಾಗ ನೀವು ಯಾರಿಗೆ ಏನೇ ಮಾಡ್ಬೇಕಂದ್ರೆ ಓಟ್ ಕೊಟ್ಟು ಒಂದು ಉನ್ನತ ಸ್ಥಾನದಾಗ ಕೂಡ್ಬೇಕಂದ್ರೆ ಎಂತ ನಾಲಾಯಕರಿಗೆ ಕೂಡಿಸ್ಬೇಕನ್ನೋದು ಯೋಚನೆ ಮಾಡಿ ನೀವು ಒಂದು ಓಟ್ಗಳನ್ನ ಹಾಕ್ರಿ. ಇವತ್ತು ಇಲ್ಲಿಗೆ ನಿಂದ್ರಂಗಿಲ್ಲಿಗೂ ನಿಮ್ಮ ಕೈಲೇ ಆಗಲಿ ಅಂತ ನೀವು ತಂದು ಸರೆಂಡರ್ ಮಾಡಿ ಇಟ್ಟಿರಿ ಅಧಿಕಾರಿ ಆ ಹುಚ್ಚುಗ. ಯಾಕೆ ಮಾಡಿರಿ ಅಂದ್ರೆ ನಮ್ ಕೈಯ ಕತ್ತು ಸಿಕ್ಕರ ಪುಡಿ ಆಗೋತಾನಂತೇಳಿ ನೀವು ಹೈ ರೆಕಮೆಂಡ್ ಮಾಡಿ ಅವ್ನಿಗೆ ಪ್ರೊಟೆಕ್ಟ್ ಮಾಡ್ಲತ್ತೀರಿ. ಅನ್ಯಾಯ ಆದಕ್ಕೆ ನ್ಯಾಯ ಕೊಡಿಸ್ಲತ್ತೀರಿ. ನೀವು ಅನ್ಯಾಯ ಮಾಡುವವರಿಗೆ ಒಳಗಿಟ್ಟು ಊಟ ಮಾಡಿಸಿ ನ್ಯಾಯ ಕೊಡಿಸ್ಲತ್ತೀರಿ. ಇದು ಮೊದಲು ಬಿಡ್ರಿ, ಇದು ಎಲ್ಲಿ ತನ ನೀವು ಬಿಡೋದಿಲ್ಲ. ಇವತ್ತು ಗುಲ್ಬರ್ಗದಲ್ಲಿ ಆಗಿರ್ಬೋದು, ಇದು ಡೆಲ್ಲಿಗೆ ಹೋಗಿ ಮುಟ್ಟ ತನಕ ನಾವು ಸ್ಟ್ರೈಕ್ ಮಾಡ್ತೀವಿ. ನಾವು ಹೆಣ್ಮಕ್ಳು ಪವರ್ ಏನಂತ ತೋರಿಸ್ತೀವಿ. ಇವತ್ತು ಹೇಳಿದ್ರು ಯಾವ ಸ್ವಾಮೀಜಿಗಳು, ನೀವು ಕತ್ತಿ ಕೊಡ್ರಿ ಅಂತ ಹೇಳಿ. ನೀವು ಕತ್ತಿ ಕೊಡೋದು ಬೇಕಾಗಿಲ್ಲ, ನಾವು ಕತ್ತಿ ಹಿಡ್ಕೊಂಡು ನಿಂತ್ರ ಝಾನ್ಸಿ ಬಾಯಿ ಲಕ್ಷ್ಮೀ ಬಾಯಿಗೂ ಮೀರಿಸ್ತೀವಿ, ವೀರವನಿತೆ ಒಬ್ಬಗೂ ಮೀರಿಸ್ತೀವಿ. ಆ ತಕ್ಕಕ್ಕೆ ನೀವು ಕೊಡಬೇಡ್ರಿ. ಗಂಡಸತನ ಇಟ್ಕೊಂಡು ನೀವು ಕೆಲಸ ಮಾಡ್ರಿ. ಅದನ್ನ ಬಿಟ್ಟು ಹೆಣ್ಮಕ್ಳಾಗಬೇಡ್ರಿ. ಹೆಣ್ಮಕ್ಳು ತರ ನೀವು ಕೆಲಸ ಮಾಡ್ರಿ. ಹೆಣ್ಮಕ್ಳು ಗಂಡಾಗಿ ನಿಂದಿರ್ಬೇಕಾಗ್ತಂತ ಈ ಮಾತನ್ನ ಹೇಳ್ತೀನಿ. ಜೈ ಬಸವಣ್ಣ.